ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾದರ್ಸ್ ಫ್ರೆಂಡ್ಸ್. ಇವತ್ತು ನಾನು ಹಾಸ್ಟೆಲಲ್ಲಿ ನಮಗೆ ಅಂದರೆ ಮಾಡಿರೋ ಸಾಂಬಾರು ಇಷ್ಟ ಆಗಲಿಲ್ಲ ಅಂದರೆ ಟೇಸ್ಟ್ ಚೆನ್ನಾಗಿಲ್ಲ, ಸಪ್ಪೆ ಇದೆ ಅಂತ ಅಂದರೆ ಬಾಯಿ ಕೆಟ್ಟಾಗ ಆವಾಗ ರೆಗ್ಯುಲರಾಗಿ ಅಂದರೆ ಸಡನ್ನಾಗಿ ನಮಗೆ ನೆನಪಾಗ್ತಿದ್ದೆ ಖಾರ ಅನ್ನ. ಈಗ ಅದು ಯಾವ ಥರ ಅಂತ ತೋರಿಸ್ತೀನಿ ಬನ್ನಿ, ಯಾವ ಥರ ನಾವು ಮಾಡ್ಕೊತಿದ್ವಿ ಅಂತ. ಸೊ ಹಾಸ್ಟೆಲಲ್ಲಿ ಕೆಲವೊಂದು ಸಾರಿ ನಮಗೆ ಊಟ ಚೆನ್ನಾಗಿರ್ತಾ ಇರಲಿಲ್ಲ. ನಾನು ಓದಬೇಕಾದ್ರೆ ಸಿಚುವೇಶನ್ನು ಈಗ ಹೆಂಗಿದೆಯೋ ಗೊತ್ತಿಲ್ಲ ನನಗೆ. ಸೊ ಆಲ್ಮೋಸ್ಟ್ ಈಗ ಎಲ್ಲರೂ ಒಳ್ಳೆ ಊಟನೇ ಕೊಡ್ತಿದ್ದಾರೆ ಅಂತ ಅಂದ್ಕೋತಿದ್ದೀನಿ. ಸೊ ನಾವಿದ್ದಾಗ ತುಂಬ ಜನ ಸ್ಟ್ರೆಂತು ಜಾಸ್ತಿ ಇತ್ತು ನಮ್ಮ ಹಾಸ್ಟೆಲಲ್ಲಿ. 370-380 ಅಷ್ಟಷ್ಟು ಜನ ಇರ್ತಾಯಿದ್ರು. ಸೊ ಆವಾಗ ಟೇಸ್ಟು ಚೆನ್ನಾಗಿರ್ತಾ ಇರಲಿಲ್ಲ. ಒಂದೊಂದು ದಿನ ಚೆನ್ನಾಗಿ, ಕಡಿಮೆ ಜನ ಇದ್ದಾಗ ಪರವಾಗಿಲ್ಲ ಅಂತ ಅನ್ನಿಸ್ತಾ ಇತ್ತು. ತುಂಬ ಜನ ಇದ್ದಾಗ ಅಷ್ಟೊಂದು ಚೆನ್ನಾಗಿರ್ತಾ ಇರಲಿಲ್ಲ. ಆವಾಗ ನಾವು ಈ ಥರ ಮಾಡ್ಕೋತಾ ಇದ್ವಿ. ಫ್ರೆಂಡ್ಸ್ ಇದ್ವಿ, ಒಂದು 3-4 ಜನ ಫ್ರೆಂಡ್ಸ್ ಇದ್ವಿ ಈ ಥರ ತಿನ್ನೋರು. ಸೊ ತುಂಬ ಜನ ಏನೂ ಇರಲಿಲ್ಲ. ನಮ್ಮ ರೂಮ್ಮೇಟ್ಸ್ ಮಾತ್ರ ಒಂದು 10-11 ಜನ ಇರ್ತಾಯಿದ್ವಿ ರೆಗ್ಯುಲರಾಗಿ. ಕೆಲವು ಊರಿಗೆ ಹೋದರೆ ಅಷ್ಟು ಜನ ಉಳ್ಕೋತಾ ಇದ್ವಿ. ಸೊ ನೋಡಿ, ಈಗ ಅದು ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಸೊ ನಿಮಗೂ ಕೂಡ ಮನೇಲಿ ಯಾವಾಗಲಾದರೂ ಹುಷಾರಿಲ್ಲಾಗ, ಬಾಯಿ ಕೆಟ್ಟಾಗ ಈ ಥರ ಮಾಡ್ಕೋಬೋದು. ನೋಡಿ, ಅನ್ನ ತಗೊಂಡಿದ್ದೀನಿ. ಈಗ ಈ ಅನ್ನಕ್ಕೆ ಖಾರದ ಪುಡಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನೀವು ಸ್ವಲ್ಪ ಕಡಿಮೆ ತಿಂತೀನಿ ಸ್ಪೈಸಿ ಅಂತ ಅಂದರೆ ನೀವು ಕಡಿಮೆ ಹಾಕ್ಕೋಬೋದು. ಈಗ ಇದಕ್ಕೆ ಉಪ್ಪಾಯ್ತಲ್ವಾ? ಈಗ ತುಪ್ಪ. ನೀವು ಇದಕ್ಕೆ ಕಾಯಿಸಿರೋ ಎಣ್ಣೆ ಕೂಡ ಹಾಕ್ಕೋಬೋದು, ಅದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ತುಪ್ಪ ಇದ್ದರೆ ತುಪ್ಪ ಇನ್ನೂ ಟೇಸ್ಟು ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅದಕ್ಕೋಸ್ಕರ ನಾನು ತುಪ್ಪ ಹಾಕ್ಕೊಂಡು ತಿಂತಾಯಿದ್ದೀನಿ ಇವತ್ತು. ಯಾಕೋ ನೆನಪಾಯಿತು, ತಿನ್ನಬೇಕು ಅಂತ ಅನ್ನಿಸ್ತು. ಇವತ್ತು ಬೆಳಗ್ಗೆ ಪುಳಿಯೋಗರೆ ಮಾಡಿದ್ದೆ, ಅದಕ್ಕೋಸ್ಕರ ನನಗೆ ಪುಳಿಯೋಗರೆ ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ. ಅದಕ್ಕೋಸ್ಕರ ನನಗೆ ಈಗಲೇ ಬಾಯಲ್ಲಿ ನೀರು ಬರ್ತಾ ಇದೆ ನೋಡಿ. ಸೊ ನಿಮಗೂ ಕೂಡ ಬರ್ತಾ ಇದೆಯಾ? ಈ ಥರ ಕಲಿಸ್ಕೊಳ್ಳೋದು. ನೀವೇನಂತ ಕರಿತೀರ ಇದನ್ನು? ನಾವಂತೂ ಖಾರ ಅನ್ನ ಅಂತ ಕರಿತಾ ಇದ್ವಿ ಅವಾಗ ಹಾಸ್ಟೆಲಲ್ಲಿದ್ದಾಗ. ಸೊ ಅವಾಗ ಖರ್ಚಿಗೆ ಎಷ್ಟು ಬೇಕೋ ಅಷ್ಟೇ ದುಡ್ಡು ಕೊಡ್ತಾಯಿದ್ರು ಮನೇಲಿ, ತುಂಬ ಜಾಸ್ತಿ ಎಂಜಾಯ್ಮೆಂಟು. ಸೊ ವಾರಕ್ಕೊಂದ್ಸರಿ ಪಾನಿಪುರಿ ತಿಂತಿದ್ವಿ ಅಷ್ಟೇ. ಅವಾಗ 20 ರೂಪಾಯಿ ಪ್ಲೇಟ್ ಇತ್ತು ನಾನು ಓದಬೇಕಾದ್ರೆ. ಸೊ ಪಾನಿಪುರಿ ಒಂದೇ ತಿಂತಾ ಇದ್ದಿದ್ದು, ಗೋಬಿ ಕೂಡ ತಿಂತಾ ಇರಲಿಲ್ಲ. ಸೊ ನೋಡಿದ್ರಿ ಅಲ್ವಾ, ಈ ಥರ ಕಲಿಸ್ಕೊಂಡ್ಬಿಟ್ಟು ನಿಮಗೂ ಕೂಡ ಅಷ್ಟೇ ಬಾಯಿ ಕೆಟ್ಟಿದೆ ಅಂತ ಅಂದಾಗ ಈ ಥರ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಆಯಿಲ್ ಹಾಕೊಂಡ್ರೂ ಚೆನ್ನಾಗಿರುತ್ತೆ, ತುಪ್ಪ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿದೆ. ಇದರಲ್ಲಿ ಇನ್ನೂ ನೀವು ಈರುಳ್ಳಿ ಕೂಡ ಹಾಕ್ಕೋಬೋದು. ಸೈಡಿಗೆ ಈರುಳ್ಳಿ ಇಟ್ಕೊಂಡು ನಂಚ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಹಾಸ್ಟೆಲಲ್ಲಿ ಇರೋರಿಗೆ ಇದು ಪರ್ಫೆಕ್ಟ್ ಅಂತ ಹೇಳ್ಬೋದು. ಯಾಕಂದರೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ಪರ್ಮಿಷನ್ ಇರೋದಿಲ್ಲ ಕೆಲವೊಂದು ಹಾಸ್ಟೆಲಲ್ಲಿ. ನಮ್ಮ ಹಾಸ್ಟೆಲಲ್ಲಿ ನಮಗೆ ಪರ್ಮಿಷನ್ ಇರಲಿಲ್ಲ. ಅವ್ರು ಏನು ಮಾಡಿದರೆ ಅದನ್ನೇ ತಿನ್ನಬೇಕಿತ್ತು, ಅಡುಗೆ ಮಾಡ್ಕೊಳ್ಳೋಂಗೆ ಇರಲಿಲ್ಲ ನಮಗೆ. ಇತ್ತೀಚೆಗೆ ಕೆಲವರೆಲ್ಲರೂ ಹಾಸ್ಟೆಲಲ್ಲಿ ಊಟ ಸರಿ ಇರೋಲ್ಲ ಅದು ಇದು ಅಂತ ಹೇಳ್ಬಿಟ್ಟು ಪಿ ಜಿಲಿ ಇರ್ತಿದ್ದಾರೆ. ನಮಗೆ ಆ ಥರ ಆವಾಗ ಯಾವುದೇ ರೀತಿ ಚಾನ್ಸ್ ಇರಲಿಲ್ಲ. ಯಾಕಂದರೆ 3 ಜನ ಓದ್ತಾ ಇದ್ವಿ, ನಾನು, ನನ್ನ ತಂಗಿ, ತಮ್ಮ 3 ಜನನೂ ಓದ್ತಿರೋದ್ರಿಂದ. ಸೊ ನಾವು ಹಾಸ್ಟೆಲಲ್ಲೇ ಇದ್ವಿ. ಅವ್ರು ಏನು ಕೊಟ್ಟರೆ ಅದನ್ನೇ ತಿಂತಿರ್ಬೇಕಿತ್ತು. ಸೊ ಇದೊಂದೇ ಅಲ್ವಾ, ಇದನ್ನು ಕೂಡ ಅವ್ರಿಗೆ ಗೊತ್ತಿಲ್ಲ ಇರೋ ಥರ ತೊಗೊತಿದ್ವಿ. ತುಪ್ಪ ನಮ್ಮ ಹತ್ರನೇ ಇರ್ತಾಯಿತ್ತು. ಉಪ್ಪು ಖಾರ ಮಾತ್ರ ಅವ್ರಿಗೆ ಗೊತ್ತಿಲ್ಲದಂಗೆ ಅಡುಗೆಯವರಿಗೆ ಎತ್ಕೊಂಡ್ಬರ್ತಾ ಇದ್ವಿ. ಈರುಳ್ಳಿ ಕೂಡ ಅಷ್ಟೇ, ಯಾರೂ ಇಲ್ಲ ಅಂದಾಗ ಎತ್ಕೊಂಡು ಬಂದುಬಿಡ್ತಿದ್ವಿ. ಇದು ಬಿಟ್ಟರೆ ಟೊಮೆಟೊ ಗೊಜ್ಜು ಒಂದು ಮಾಡ್ಕೊತಿದ್ವಿ. ಹಸಿ ಟೊಮೆಟೊ, ಹಸಿ ಮೆಣಸಿನ್ಕಾಯಿ, ಹಸಿ ಈರುಳ್ಳಿ ಇದೆಲ್ಲ ಕೂಡ ಹಾಕ್ಕೊಂಡ್ಬಿಟ್ಟು ಕಿವುಚ್ಕೋತಾ ಇದ್ವಿ. ಉಪ್ಪು ಬೆಳ್ಳುಳ್ಳಿ ಹಾಕ್ಬಿಟ್ಟು ಕಿವುಚ್ಕೋತಾ ಇದ್ವಿ. ಅದು ಕೂಡ ತುಂಬ ಚೆನ್ನಾಗಿರ್ತಾಯಿತ್ತು. ಅದು ತುಂಬ ಸರಿ ಮಾಡ್ಕೊಂಡಿದ್ವಿ. ಇದಕ್ಕಿಂತ ಜಾಸ್ತಿ ಅದನ್ನೇ ಮಾಡ್ಕೊಂಡಿರೋದು. ಇದು ಏನಂದರೆ ಇನ್ಸ್ಟೆಂಟಾಗಿ ನಮಗೆ ಬೇಕು ಅಂದಾಗ ಇದನ್ನು ತಿಂತಾ ಇದ್ದಿದ್ದು. ಕೆಲವೊಂದು ಸರಿ ಲೇಟಾಗಿ ಹೋದರೆ ಫುಡ್ ಖಾಲಿ ಆಗಿರ್ತಾಯಿತ್ತು, ಸಾಂಬಾರು ಖಾಲಿ ಆಗಿರ್ತಾಯಿತ್ತು, ಮುದ್ದೆ ಖಾಲಿ ಆಗಿರ್ತಾಯಿತ್ತು, ಅನ್ನ ಒಂದೇ ಇದೆ ಅಂದಾಗ ಇದನ್ನೇ ತಿಂತಾ ಇದ್ದಿದ್ದು. ಓಕೆ ಫ್ರೆಂಡ್ಸ್, ಇದೆ ನಮ್ಮ ಹಾಸ್ಟೆಲ್ ಸೀಕ್ರೆಟ್ ಫುಡ್ಡು. ಸೊ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಖಂಡಿತ ಮಾಡ್ಕೊಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಸೊ ಬಾಯಿ ಕೆಟ್ಟಿದೆ ಅಂದಾಗ ಮಾಡ್ಕೊಡ್ತೀನಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ. ಸೊ ಹಾಸ್ಟೆಲಲ್ಲಿದ್ದರೆ ಖಂಡಿತ ಲೈಕ್ ಮಾಡಿ, ನೀವು ಕೂಡ ಈ ಥರ ಮಾಡ್ಕೊಂಡು ತಿನ್ನಿ. ಓಕೆನಾ ಫ್ರೆಂಡ್ಸ್, ಬಾಯ್.